ಆತ್ಮೀಯರೇ ನಮಸ್ಕಾರ. ನಮ್ಮ ದೈನಂದಿನ ಬದುಕಿನಲ್ಲಿ ಅನೇಕ ಸ್ವಾರಸ್ಯಗಳು ನಡೀತಾ ಇರುತ್ತೆ. ಇಂತಹ ಹಲವು ಸ್ವಾರಸ್ಯಕರ ಪ್ರಸಂಗಗಳು ತಮಾಷೆ ಮತ್ತು ಹಾಸ್ಯದಿಂದ ಕೂಡ ಕೂಡಿರುತ್ತೆ. ಇಂತಹ ಹಲವಾರು ಪ್ರಸಂಗಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿಯ ಅಂದರೆ ನಮ್ಮ ಮನೆ ಹತ್ತಿರದ ಒಂದು ಪ್ರಮುಖ ಸರ್ಕಲ್ನಲ್ಲಿ ಯಾರಿಗೋ ಕಾದ್ಕೊಂಡು ನಿಂತಿದ್ದೆ. ನಾನು ಸ್ಕೂಟರನ್ನ ನಿಲ್ಲಿಸ್ಕೊಂಡ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಆ ವ್ಯಕ್ತಿಗೆ ಕಾಯ್ತಾ ಇದ್ದೆ. ಅಲ್ಲಿಗೆ ಒಬ್ಬ ಬೈಕ್ನಲ್ಲಿ ಒಬ್ಬ ವ್ಯಕ್ತಿ ಬಂದರು ಅಲ್ಲಿಗೆ. ಅಂದರೆ ಅವರು ಡೆಲಿವರಿ ಬಾಯ್, ಯಾರಿಗೋ ಯಾವುದೋ ಒಂದು ಅಡ್ರೆಸ್ಸಿಗೆ ಅಲ್ಲಿನ ಒಂದು ಕೆಲವು ಉತ್ಪನ್ನಗಳನ್ನು ತಲುಪಿಸಬೇಕಾಗಿತ್ತು. ಬಹುಶಃ ಆಹಾರ ಸಾಮಗ್ರಿಗಳು ಅಥವಾ ಬೇರೆ ಉತ್ಪನ್ನಗಳಿರಬೇಕು, ತಲುಪಿಸಬೇಕಾಗಿತ್ತು. ಹಾಗೆ ಬಂದವರೇ ಅವರಿಗೆ ಅಲ್ಲಿ ಅಡ್ರೆಸ್ ಗೊತ್ತಾಗಲಿಲ್ಲ. ನಾನು ನಿಂತ್ಕೊಂಡಿದ್ನಲ್ಲ, ಅಲ್ಲಿಗೆ ಬಂದ್ಬಿಟ್ಟು ಅವ್ರು ಕೇಳಿದ್ದ ಮಾತು ನನಗೆ ಒಂಥರ ಏನಂತೀರಿ, ಬೇಸರ ಹುಟ್ಟಿಸ್ತು ಅಂತ ಹೇಳ್ಬೋದು, ಅಥವಾ ಅಚ್ಚರಿ ಹುಟ್ಟಿಸ್ತು ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಅವ್ರು ಬಂದು ಮೊಬೈಲನ್ನು ತೋರಿಸ್ಬಿಟ್ಟು, ಅಂಕಲ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳಿದರು. ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕೆಂದರೆ ಅವರನ್ನು ಸ್ವಲ್ಪ ಮೇಲಿಂದ ಕೆಳಗೆ ನಾನು ನೋಡಿದೆ. ಸರಿ ಸುಮಾರು ನನ್ನದೇ ವಯಸ್ಸು, ಅಥವಾ ನನಗಿಂತ ಒಂದು 6 ತಿಂಗಳು ಕಿರಿಯರು ಅಥವಾ 6 ತಿಂಗಳ ಹೆಚ್ಚಿನವರು ಇರಬಹುದು. ಅಲ್ಲಿ ನೋಡಿದ ತಕ್ಷಣ ಇದೇನು ಇವರು ಹೀಗೆ ಕೇಳ್ತಿದ್ದಾರೆ, ಅಂಕಲ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ಅಂತ. ನನಗೂ ಸ್ವಲ್ಪ ತಮಾಷೆ ಮಾಡೋಣ ಅನ್ನಿಸ್ತು. ನಾನೇನು ಮಾಡಿದೆ, ಹೌದಾ ಕೊಡಿ ಇಲ್ಲಿ ನೋಡೋಣ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು, ಓ ಇದಾ ಅಂಕಲ್ ನೋಡಿ, ಹೀಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇಲ್ಲಿ ಲೆಫ್ಟ್ ತೊಗೊಳ್ಳಿ, ಲೆಫ್ಟ್ ತೊಗೊಂಡು ಸ್ವಲ್ಪ 1-2 ಹೆಜ್ಜೆ ಹೋದರೆ ಬರುತ್ತೆ ಅಂಕಲ್, ಅಲ್ಲಿಗೆ ಹೋಗಿ ಇದೇ ಅಡ್ರೆಸ್ ಅಂತ ಹೇಳಿದೆ ಅವರಿಗೆ. ಅವರಿಗೆ ಬಹಳ ಆಶ್ಚರ್ಯ ಆಗಿಬಿಡ್ತು, ಇದೇನೇ ಈತ ನಮಗೆ ಅಂಕಲ್ ಅಂತ ಕರಿತಿದ್ದಲ್ಲ ಅಂತ ಹೇಳಿ. ಯಾಕೆಂದರೆ ನನ್ನ ವಯಸ್ಸಿನವರೇ ನನಗೆ ಅಂಕಲ್ ಅಂತ ಕರೆದಿದ್ದಾರೆ, ಅಂಕಲ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ನಾನು ತಮಾಷೆ ಮಾಡಬೇಕು ಅಂತ ಹೇಳಿ, ಅಂಕಲ್ ನೋಡಿ ಹೀಗೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಳ್ಳಿ, ಅಲ್ಲೇ ಇದೆ, ಇಲ್ಲೇ ಹತ್ತಿರದಲ್ಲೇ ಇದೆ ಅಂತೇಳಿ ಹೇಳಿದೆ. ಅವರು ನನ್ನನ್ನು ಬಹಳ ಒಂಥರ ಅಚ್ಚರಿಯಿಂದ ನನ್ನನ್ನು ನೋಡ್ಕೊಂಡು ಹೋದರು. ಅಂದರೆ ನಾನು ಅಂಕಲ್ ಅಂದೆ ಅಂತ ಹೇಳಿ. ನನಗೆ ಅಂಕಲ್ ಅಂದಿದ್ದು ಅವ್ರಿಗೆ ಬೇಜಾರಿಲ್ಲ, ಅದು ನಾನು ಅಂದಿದ್ದು ಅವ್ರಿಗೆ ಬೇಜಾರಾಯಿತು. ಇದು ಒಂದು ಸಣ್ಣ ಪ್ರಸಂಗ. ಅಂದರೆ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅಂಕಲ್ ಆಂಟಿ ಅನ್ನೋ ಒಂದು ಪದದ ಬಳಕೆ ಸಾಮಾನ್ಯ ಅನ್ನಿಸ್ಬಿಟ್ಟಿದೆ. ಯಾರು ನೋಡಿ ಸಾಮಾನ್ಯ ಗಮನಿಸಿ, ಸುಮ್ಮನೆ ಅವ್ರಿಗೆ ಯಾರಾದ್ರೂ ಮಾತಾಡಿಸ್ಬೇಕಂದ್ರೆ ಅಂಕಲ್ ಹೇಗಿದ್ದೀರಾ, ಆಂಟಿ ಹೇಗಿದ್ದೀರಾ, ಹೀಗೆಲ್ಲ ವಿಚಾರಿಸ್ತಾರೆ. ಅಂದರೆ ಈಗ ನನಗೆ ಅದು ಬಹಳ ಆಶ್ಚರ್ಯ ಆಯಿತು. ಇನ್ನೊಂದು ಪ್ರಸಂಗದಲ್ಲಿ ನಾನು ಒಂದು ದಿನಸಿ ಅಂಗಡಿಗೆ ಹೋಗಿದ್ದೆ. ದಿನಸಿ ಅಂಗಡಿಯಲ್ಲಿ ನಿಂತ್ಕೊಂಡಿದ್ದಾಗ ಅಲ್ಲಿಗೆ ಒಬ್ಬ ತಂದೆ ಮತ್ತು ಮಗ ಒಂದು ಸ್ಕೂಟರ್ನಲ್ಲಿ ಬಂದರು. ಆ ಹುಡುಗ ಬಹುಶಃ ಒಂದು 16, 17, 18 ವರ್ಷದವನಿರಬೇಕು. ಅವನು ಒಳಗಡೆ ಬಂದುಬಿಟ್ಟು, ಅಂಕಲ್ ನನಗೆ 2 kg ಸಕ್ಕರೆ ಕೊಡಿ ಅಂತ ಕೇಳಿದ. ಅಲ್ಲಿ ಒಬ್ಬ ಹುಡುಗ ಮತ್ತು ಆತನ ತಂದೆ ಆ ಅಂಗಡಿಯಲ್ಲಿ ಇದ್ರು, ದಿನಸಿ ಅಂಗಡಿಯಲ್ಲಿ. ಅವನು ಸಕ್ಕರೆ ತೊಗೊಂಡು ಬಂದ. ಆ ಹುಡುಗ ಹೇಳಿದ, ಏಯ್ ನೀನೇನು ಓದ್ತಾ ಇದೆಯಪ್ಪ ಅಂತಂದ. ನಾನು PUC ಸೆಕೆಂಡ್ ಇಯರ್ ಅಂಕಲ್ ಅಂತಂದ. ನನಗೆ ಅಂಕಲ್ ಅಂದ್ಬೇಡ, ನಾನಿನ್ನು PUC ಫಸ್ಟ್ ಇಯರು, ನೀನು ನನಗೆ ಅಂಕಲ್ ಅಂತೀಯಲ್ಲ, ನಾನು ನಿನಗೆ ಅನ್ಬೇಕಲ್ವ ಅಂತ ಅಂದೆ. ಓ ಸಾರಿ ಅಂತ ಅಂದ. ಹಾಗೆಯೇ ನನ್ನ ಗೆಳೆಯ ಒಬ್ಬ ಕೂಡ ಏನು ಮಾಡ್ತಿದ್ದ ಅಂತಂದರೆ, ಅವನ ಬಹಳ ಆಪ್ತ ಮಿತ್ರ. ಅವನಿಗೇನೆಂದರೆ, ಬೇರೆಯವರು ಅವನಿಗೆ ಅಂಕಲ್ ಅನ್ನೋ ಬದಲಿಗೆ ಯಾರನ್ನಾದ್ರು ಕಂಡ್ರೆ ಅವನು ಆದಷ್ಟು ಬೇಗ ಅಂಕಲ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆಂಟಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೇಗಿದ್ದಾರೆ ಮನೆಯಲ್ಲೆಲ್ಲ, ಈ ಥರ ಕೇಳ್ತಾ ಇದ್ದ. ಯಾಕೋ ನೀನು ಅವ್ರಿಗೆ ಅಷ್ಟು ಬೇಗ ಕೇಳ್ತೀಯಾ, ಯಾಕೆ ಸ್ವಲ್ಪ ಬಿಡು ಪರವಾಗಿಲ್ಲ ಅಂತಂದ್ರೆ, ಇಲ್ಲ ನಾನು ಏನು ಕೇಳ್ತೀನಿ ಅಂತಂದರೆ, ನನ್ನನ್ನು ಅವರು ಅಂಕಲ್ ಅಂತ ಕರೆದುಬಿಡ್ತಾರೆ, ಅದಕ್ಕೆ ನಾನೇ ಮೊದಲೇ ಕರೆದುಬಿಟ್ರೆ ಅವ್ರು ಕರೆಯಿಲ್ಲ ಅಂತ ಹೇಳಿ ಒಂದು ಕೆಲವು ಈ ಒಂದು ಪ್ರಸಂಗವನ್ನು ಹೇಳಿದ. ಈಗ ನೋಡಿ, ನನಗೆ ಪರಿಚಿತ ಬಂಧುಗಳಲ್ಲಿ ಮತ್ತು ಸ್ನೇಹಿತರಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಅಣ್ಣ ಅಂತ ಹೇಳಿ ಮಾತಾಡಿಸ್ತಾರೆ. ಅದು ಬಹಳ ಖುಷಿ ಕೊಡುವ ವಿಚಾರ ನನಗೆ. ಮಾತಾಡ್ಬೇಕಾದ್ರೆ ಮೋಹನಣ್ಣ ಹೇಗಿದ್ದೀರಿ, ಮೋಹನಣ್ಣ ಎಲ್ಲಿ ಹೋಗ್ತಾ ಇದ್ದೀರಿ, ಈ ಥರ ಕೇಳ್ತಾರೆ. ಅಂದರೆ ಮಾತಾಡಿಸ್ಬೇಕಾದ್ರೆ ಮೋಹನಣ್ಣ ಅಂತ ಹೇಳಿ, ಅಣ್ಣ ಅಂತ ಹೇಳಿ, ಕುಮಾರಣ್ಣ ಅಂತ ಹೇಳಿ ಎಲ್ಲ ಮಾತಾಡಿಸ್ತಾರೆ. ಅದು ಬಹಳ ಖುಷಿ ತರುತ್ತೆ. ಏನು ಬಿಟ್ಬಿಟ್ಟು ಅಂಕಲ್ ಹೇಗಿದ್ದೀರಾ ಅಂತ ಕೇಳಿಬಿಟ್ರೆ, ಈಗೇನಾಗಿದೆ ಅಂದರೆ, ನಮಗಿಂತ ವಯಸ್ಸಿನಲ್ಲಿ ಕಿರಿಯರು ನಮ್ಮನ್ನು ಅಂಕಲ್ ಅಂತ ಕರೆದ್ರೆ ಬೇಜಾರಾಗಲ್ಲ. ಆದರೆ ನನ್ನದೇ ವಯಸ್ಸಿನ ಅಥವಾ ನನ್ನ ಆಸುಪಾಸಿನ ವಯಸ್ಸಿನ ವ್ಯಕ್ತಿಗಳು ನನ್ನನ್ನು ಅಂಕಲ್ ಅಂದರೆ ಎಲ್ಲೋ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅಂದರೆ ಇದನ್ನು ತಮಾಷೆಗಾಗಿ ಹೇಳಿದೆ, ಬಟ್ ಇವೆಲ್ಲ ನಡೆದಿರೋ ಘಟನೆಗಳು. ಹಾಗಾಗಿ ಇದನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹೇಳಿ ಇದಕ್ಕೆ ಟೈಟಲ್ ಕೂಡ ಅಂಕಲ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಇಟ್ಟಿದ್ದೀನಿ. ಈಗ ನಾನು ಮಾತನಾಡಿದಂತಹ ಈ ಒಂದು ಸ್ವಾರಸ್ಯಕರ ಪ್ರಸಂಗದ ಬಗ್ಗೆ ನಿಮಗೇನಿಸ್ತು, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ರಾಗಸುಧೆ
ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ ಮತ್ತೊಂದು ಸ್ವಾರಸ್ಯಕರ ಪ್ರಸಂಗದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.